ಹೇ ಹಾಯ್ ಆಲ್, ಇದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಬೆಂಗಳೂರಿಂದ ಬಂದು ನಾನು ಬೇಗ ಊಟ ಮಾಡಿಕೊಂಡು ಒಂದು ಕಡೆಯಿಂದ ಡೆಕೋರೇಷನ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ 10 o'clock ಆದಮೇಲೆ ನಾವೆಲ್ಲ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ದು. ತೋರಣಕ್ಕೆ ತುಂಬ ಏನು ಓವರಾಗಿ ಡೆಕೋರೇಷನ್ಸ್ನ ಮಾಡಲಿಲ್ಲ, ಯಾಕೆಂದರೆ ಅಲ್ಲಿ ಪ್ಲಾಸ್ಟಿಕ್ದು ಆಲ್ರೆಡಿ ಹಾಕಿದ್ವಿ. ಸೊ ಮಾವಿನ ತೋರಣ ಒಂದು ರೆಡಿ ಮಾಡ್ಕೊಬೇಕಿತ್ತು, ಹಾಗಾಗಿ ನಮ್ಮ ಚಿಕ್ಕಮ್ಮ ಲೈಟಾಗಿ ಫೋಲ್ಡ್ ಮಾಡಿ ಅದನ್ನು ಒಂದು ದಾರಕ್ಕೆ ಹಾಕಿ ಕೊಟ್ಟಳು. ಸೊ ಅದನ್ನು ಕಟ್ಟೋದಕ್ಕೆ ಸ್ವಲ್ಪ ಟೈಮ್ ಆಯಿತು, ಯಾಕೆಂದರೆ ಅಲ್ಲಿ ಮುಂದೆಗಡೆ ನಾವು ಆಲ್ರೆಡಿ ತೋರಣ ಹಾಕಿರೋದ್ರಿಂದ ಅಲ್ಲಿ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು ಕಟ್ಟೋದಕ್ಕೆ. ಸೊ ಅದಕ್ಕೆ ತುಂಬ ಹೊತ್ತು ಟೈಮ್ ಅದರಲ್ಲೇ ಹೋಗಿಬಿಡ್ತು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಡೆಕೋರೇಷನ್ ನಿಮಗೆ ಮೇಯ್ನ್ ಡೋರಿಗೆ ಇಲ್ಲ ಚೆಂಡು ಹೂವದಲ್ಲಿ ಮಾಡ್ಕೊಬೋದು ನೀವು. ನಾವಿಲ್ಲಿ ಚೆಂಡು ಹೂವು ಎಲ್ಲ ತರೋದಕ್ಕೆ ನಮಗೆ ಟೈಮ್ ಅಡ್ಜಸ್ಟ್ ಆಗಲಿಲ್ಲ ಅಂತ ಹೇಳಿಬಿಟ್ಟು ಜಸ್ಟ್ ಬರೀ ಮಾವಿನದು ಎಲೆ ಏನು ಬರುತ್ತೆ ಅದರಲ್ಲಷ್ಟೇ ಡೆಕೋರೇಷನ್ ಮಾಡ್ಕೋತಾ ಇದ್ದೀವಿ. ಅದರಲ್ಲೂ ವೆರೈಟೀಸ್ ಆಫ್ ಡೆಕೋರೇಷನ್ಸ್ ಇರುತ್ತೆ, ಬಟ್ ನಾವೇನು ಆ ಥರ ಮಾಡಲಿಲ್ಲ. ಸಿಂಪಲ್ಲಾಗಿ ಸಾಕಂತ ಹೇಳಿ ನಾವು ಮಾಡ್ಕೊಂಡ್ವಿ ಅಷ್ಟೇ. ಸೊ ಮಧ್ಯೆ ಅಣ್ಣ ಕೂಡ ಬಂದ್ಬಿಟ್ಟು ಡಿಸ್ಟರ್ಬ್ ಮಾಡ್ತಾಯಿದ್ದ. ವಿಡಿಯೋ ಮಾಡ್ತಿದ್ದೆ, ಸೊ ಅಣ್ಣ ಈ ಥರ ಬಂದು ಡಿಸ್ಟರ್ಬ್ ಮಾಡ್ತಿದ್ದೆ. ನನ್ನ ಲೆಫ್ಟ್ ಆರ್ಮ್ ಬೈಸೆಪ್ಸ್ ರೆಡಿ. ಋತಿಕ್, ಶಾರುಖ್, ಸಿಕ್ಸ್ ಪ್ಯಾಕ್ಸ್ ರೆಡಿ. ತೋರಣ ಹಾಕಿ ದೇವರಿಗೆ ಹಿಂದೆ ಸ್ಕ್ರೀನ್ ಕೂಡ ರೆಡಿ ಆಯಿತು. ಸೊ ಅದು ಈ ರೀತಿ ಕಾಣಿಸ್ತಾ ಇತ್ತು. ಸ್ಕ್ರೀನ್ ಹಾಕಿ ಅದ್ರ ಮೇಲೆ ಲೈಟಾಗಿ ಲೀವ್ಸ್ಗಳನ್ನ ಹಾಕಿದೆ, ನೀಟಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು. ಲಕ್ಷ್ಮಿ ಫೋಟೋ ಇಡ್ತಾರೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ. ನಾನು ಅದನ್ನು ಸ್ಕ್ರೀನಿಗೆ ಅಟ್ಯಾಚ್ನೇ ಮಾಡಿಬಿಟ್ಟಿದ್ದೆ, ಜೊತೆಗೆ ಒಂದಷ್ಟು ಲೈಟಿಂಗ್ಸ್ ಹಾಕಿ ಚೆಕ್ ಮಾಡಿ ನೋಡ್ತಾ ಇದ್ದೆ. ನನಗೂ ಕೂಡ ತುಂಬಾ ಟಯರ್ಡ್ ಆಗಿತ್ತು, ಬಿಕಾಸ್ ನಾನು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದರಿಂದ ತುಂಬಾ ಸುಸ್ತು ಅನಿಸ್ತಾ ಇತ್ತು. ಸೊ 12 o'clock ಆಲ್ಮೋಸ್ಟ್ ಆಗೋಗಿತ್ತು. ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಏನೋ ಬೇಕಣ್ಣ? ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಫೈನಲಿ ಸ್ನಾನ ಮಾಡ್ಕೊಂಡ್ಬಂದು ದೇವರಿಗೆ ಸೀರೆ ಉಡ್ಸೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಸೀರೆ ಉಡಿಸಿ ಒಡವೆ ಎಲ್ಲ ಹಾಕಿ ಇಟ್ಟಿದ್ದೆ. ಇನ್ನು ಮುಖವಾಡ ಒಂದು ಹಾಕಬೇಕಿತ್ತು, ಅದಕ್ಕೆ ಸ್ವಲ್ಪ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಮುಖವಾಡನ ಕೂಡ ನಾನು ರೆಡಿ ಮಾಡ್ತಾ ಇದ್ದೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸೊ ಫೈನಲಿ ಸರ್ಕಸ್ ಮಾಡಿ ಸ್ಯಾರಿ ಹಾಕಿ ಎಲ್ಲ ನೀಟಾಗಿ ರೆಡಿ ಮಾಡಿ ಮುಖವಾಡನೂ ಹಾಕಾಯಿತು. ಸೊ ಫೈನಲಿ ಈ ರೀತಿಯಾಗಿತ್ತು ಲುಕ್ಕು. ಸೊ ಗೈಸ್, ಲಿಟ್ರಲಿ ಫ್ರೈಡೆ 2:15 ಆಗೋಯ್ತು ಟೈಮು. ನಿನ್ನೆ ಗುರುವಾರ 10 o'clock ಲಾಗೌಟ್ ಮಾಡಿ ಒಂದ್ ಕಡೆಯಿಂದ ಕೆಲಸ ಸ್ಟಾರ್ಟ್ ಮಾಡಿರೋದು. ಸೊ ಇನ್ನ ಮುಗ್ದಿಲ್ಲ, ಇನ್ನ ಬ್ಯಾಲೆನ್ಸ್ ಇದೆ. ನೈಟ್ ಎಲ್ಲ ಫುಲ್ ನಿದ್ರೆ ಆಗಿಲ್ಲ ಕರೆಕ್ಟ್ ಆಗಿ. ನೋಡ್ಬೋದು ನೀವು, ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದೀವಿ, ಇನ್ನ ಮುಗ್ಸಕ್ ಆಗಿಲ್ಲ. ಮೆಹಂದಿ ನೋಡ್ತೀರಾ, ಕಚ್ಚಾ ಪಚ್ಚ ಅಂತ ಏನೋ ಒಂದ್ ಬಿಡ್ಸ್ಕೊಂಡಿದೀನಿ ಈ ತರ, ಅದು ಆಯ್ತು. ಇನ್ನು ಸ್ಯಾರಿ ಹಾಕೊಳ್ಳೋದೊಂದು ಪ್ಲಾನ್ ಇದೆ. ಸೊ ಯಾವ ಸ್ಯಾರಿ ಹಾಕೋತೀನಿ ಅಂತ ಆಮೇಲೆ ತೋರಿಸ್ತೀನಿ, ಫೋಟೋಸ್ ಹಾಕ್ತೀನಿ, ನೀವು ಅದ್ರಲ್ಲಿ ನೋಡ್ಕೊಳ್ಳಿ. ಅಂದ್ರೆ ನಂದು ಬೇರೆ ಪ್ಲಾನ್ಸ್ ಇತ್ತು, ಬಟ್ ಆತರ ಮಾಡ್ಕೊಳಕ್ ಆಗಲ್ಲ. ಸೊ ನಾನೇ ಸಿಂಪಲ್ ಆಗಿ ಹಿಂಗ ಒಂದ್ ರೆಡಿ ಆಗೋಣ ಅಂತ, ಅದನ್ನು ಕೂಡ ರೆಡಿ ಆದ್ಮೇಲೆ ಹೇಳ್ತೀನಿ. ಇನ್ನು ಏನ್ ಕೆಲಸ ಬ್ಯಾಲೆನ್ಸ್ ಇದೆ ಅಂದ್ರೆ, ದೇವರಿಗೆ ಕರೆಕ್ಟ್ ಆಗಿ ನಮ್ಗೆ ಬಿಳಿ ಹೂವು ಹಾಕ್ಬೇಕು ದೇವರಿಗೆ, ಅದೊಂದು ಸಿಕ್ಕಿಲ್ಲ. ಸೊ ಅದನ್ನ ಅಮ್ಮ ಇವಾಗ ತರಕ್ ಹೋಗಿದ್ದಾರೆ, ಸಿಗುತ್ತೋ ಏನೋ ಗೊತ್ತಿಲ್ಲ. ಸಿಗುತ್ತೆ ಅನ್ಕೊಳ್ತೀನಿ, ಹಬ್ಬ ಅಲ್ವಾ, ಇವತ್ ರೇಟ್ ಇರಲ್ಲ ಜಾಸ್ತಿ. ನಿನ್ನೆ ತುಂಬಾ ರಶ್ ಇತ್ತು ಅಂಡ್ ಒಂದಷ್ಟು ಶಾಪಿಂಗ್ ಮಾಡಿದ್ವಿ. ಅದು ಬಿಳಿ ಹೂವು ನಮಗ್ ಚೆನ್ನಾಗ್ ಸಿಗ್ಲಿಲ್ಲ ಆಕ್ಚುಲಿ, ಅದರಿಂದ ತರ್ಲಿಲ್ಲ ಅಷ್ಟೇನೆ. ಇವಾಗ ತಗೊಂಡ್ ಬರ್ತಾರೆ. ಅದಾದ್ಮೇಲೆ ದೇವರಿಗೆ ಪ್ರಸಾದ ಮಾಡ್ಬೇಕು, ಪ್ಲಸ್ ಜನ ಬರ್ತಾರಲ್ವಾ ಕುಂಕುಮ ತಗೊಳಕ್ಕೆ, ಅವ್ರಿಗೊಂದಷ್ಟು ಪ್ರಸಾದ ಕೊಡ್ಬೇಕು, ಅದಕ್ಕೋಸ್ಕರನು ಪ್ರಸಾದ ಮಾಡ್ಬೇಕು. ಇನ್ನೊಂದಷ್ಟು ಕೆಲಸ ಬ್ಯಾಲೆನ್ಸ್ ಇದೆ, ಅದೆಲ್ಲ ಆದ್ಮೇಲೆ ನಾನ್ ರೆಡಿ ಆಗ್ಬೇಕು. ಇಷ್ಟೆಲ್ಲ ಆಗಾದ್ಮೇಲೆ ನೆಕ್ಸ್ಟ್ ಏನು ಅಂತ ಸಿಗ್ತೀನಿ ಗೈಸ್. ಸೊ ನೈಟ್ ಎಷ್ಟೇ ರೆಡಿ ಮಾಡಿದ್ರು ಮಾರ್ನಿಂಗು ಕೂಡ ರೆಡಿ ಮಾಡೋದು ಇದ್ದೇ ಇತ್ತು. ಕಳಶ ಒಂದು ಮಾರ್ನಿಂಗು ಟೈಮಿಂಗ್ಸ್ನ ನೋಡಿ ಇಟ್ವಿ ನಾವು. ನೈಟ್ ಅಷ್ಟೇ ದೇವರಿಗೆ ಅಲಂಕಾರ ಮಾಡಿದ್ದು, ಜೊತೆಗೆ ಲೈಟಿಂಗ್ಸ್ ಕೂಡ ನೀವು ನೋಡ್ಬೋದು. ನಾನು ನೈಟೇ ಬೇರೆ ಹಾಕಿದ್ದೆ, ಆಮೇಲೆ ಅದು ಯಾಕೋ ಸ್ಯಾಟಿಸ್ಫೈ ಆಗಲಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಚೇಂಜ್ ಮಾಡಿದ್ವಿ. ಆ ಲೈಟ್ನ ನಾವು ದೇವ್ರ ಮನೆಗೆ ಹಾಕೊಂಡ್ವಿ. ಇದು ಸ್ವಲ್ಪ ನೀಟಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಡೆಕೋರೇಷನ್ನ ಮಾಡಿದ್ವಿ.
ಫೈನಲಿ ನಮ್ಮ ದೇವರ ಲುಕ್ ಈ ರೀತಿಯಾಗಿ ಇತ್ತು. ಸೊ ಹಬ್ಬ ಕೂಡ ತುಂಬ ಚೆನ್ನಾಗಿ ಆಯಿತು. ಕುಂಕುಮ ಎಲ್ಲ ಕೊಡೋರು ಬಂದರು ಹೋದರು ಎಲ್ಲ ಆಯಿತು. ಫೈನಲಿ ಇವ್ರ ಟಾಕ್ಸ್ ನೋಡಿ. मारो मुझे, मारो मारो मुझे, मारो मारो नहीं, ये मजाक हो रहा है. एक सेकंड यार, मजाक हो रहा है. ಸೊ ಫೈನಲಿ ಒಂದಷ್ಟು ಫೋಟೋಗಳನ್ನ ತೆಗೆದಿದ್ವಿ ದೇವ್ರದ್ದು. ಸೊ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ನಮ್ಮ ದೇವರು. ತುಂಬಾ ಖುಷಿ ಆಯಿತು. ನಾನು ಯಾವ ರೀತಿ ರೆಡಿಯಾಗಿದೆ ಅಂತ ಲಾಸ್ಟಲ್ಲಿ ಫೋಟೋನ ಆ್ಯಡ್ ಮಾಡ್ತೀನಿ, ನೀವು ನೋಡ್ಬೋದು. ನಾನೇನು ಹೊರಗಡೆ ಏನು ಮೇಕಪ್ ಮಾಡಿಸಿರಲಿಲ್ಲ, ನಾನೇ ಓನಾಗಿ ಮೇಕಪ್ ಮಾಡ್ಕೊಂಡಿದ್ದೆ. ನಾನು ಹಾಕಿರೋ ಸ್ಯಾರಿ ಬಂದು ನಮ್ಮ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿಲಿ ನಾನು ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದು. ಸೊ ಅದೇ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಅದನ್ನೇ ವೇರ್ ಮಾಡಿದ್ದೆ. ಸೊ ಫೈನಲಿ ಅದರಲ್ಲಿ ಒಂದಷ್ಟು ಪಿಕ್ಸ್ನ ತೆಗೆಸ್ಕೊಂಡು ಹಬ್ಬನ ಮುಗಿಸಿದ್ವಿ. ಸೊ ಈ ರೀತಿಯಾಗಿತ್ತು ನಮ್ಮ ವರಮಹಾಲಕ್ಷ್ಮಿ ಫೆಸ್ಟಿವಲ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ನೋಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ಸ್ ಇದ್ದರೆ ಅದನ್ನು ನನಗೆ ಹೇಳಿ, ನಾನು ಅದನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಆಲ್.